ಮಾಡ್ತೇವೆ, ನೀವು ಬರಬೇಕು ಅಂತ. ಆಯಿತು ಮಹಾರಾಜ್ರೆ ಬರ್ತೇನೆ ಅಂತ. ಆ್ಯಕ್ಚುಲಿ ಮರನೇ ದಿವಸ ನಾವು ಬಾಗಲಕೋಟೆಗೆ ಹೋಗಬೇಕಾಗಿತ್ತು. ಆದರೆ ಮಹಾರಾಜರು ಕರೆದಿದ್ದಾರೆ ಅಂದಮೇಲೆ ನಮ್ಗೆ ಹೋಗೋದನ್ನು ಪೋಸ್ಟ್ಪೋನ್ ಮಾಡಿ ಮಹಾರಾಜ್ ಹತ್ರ ಬಂದ್ವಿ. ಮಹಾರಾಜರು ನನಗೂ ನಮ್ಮ ಮಿಸ್ಸಸ್ಗೂ ಆಶೀರ್ವಾದ ಮಾಡಿದರು. ದೊಡ್ಡ ಕಾರ್ಯಕ್ರಮ ಆಯಿತು. ಮತ್ತು ಪಿಂಚಿಗೆ ಕಟ್ಟಿರುವ ಒಂದು ಬೆಳ್ಳಿಯ ರಾಖಿಯನ್ನು ಅವ್ರು ನನಗೆ ಆಶೀರ್ವಾದವಾಗಿ ಕೊಟ್ಟು ನನ್ನ ಆಶೀರ್ವಾದ ಇದೆ ಹೋಗಿ ಅಂತ ಹೇಳಿದರು. ಆಯಿತು ಅಂತ ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗ್ಬೇಕಾದ್ರೆ ಸುಮಾರು 6:30 ಆಗಿತ್ತು. ಸಂಜೆ ಲೇಟ್ ಆಯಿತು. ಆ್ಯಕ್ಚುಲಿ ಅವತ್ತು ನಾವು ಬಾಗಲಕೋಟೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಮಿಸ್ಸಸ್ ಇಬ್ಬರು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಅಳಿಯನಿಗೆ ಸ್ವಲ್ಪ ಯಾಕೋ ತಲೆ ಹಿಡ್ಕೊಂಡು ಕೂತಿದ್ದ, ಯಾಕೋ ತಲೆ ನೋಯ್ತಾ ಇದೆ ಅಂಥೇಳಿ. ನಾನು ಅದನ್ನು ನೋಡಿ ನಮ್ಮ ಮಿಸ್ಸಸ್ ಶೋಭಾಗೆ ಏನು ಹೇಳಿದೆ, ಶೋಭಾ ಯಾಕೋ ಹುಡುಗ ತಲೆ ಹಿಡ್ಕೊಂಡು ಕೂತಾನ, ಏನಾದರೂ ಹೆಚ್ಚು ಕಡಿಮೆ ಮಾತ್ರ ಬೇಕಂತ ಮನೆಯಾಗ ನೀರು ಅಂದೆ. ಆಯಿತು ಅಂತ ಅವಳು ಏನೂ ಕೇಳಲಿಲ್ಲ. ಬ್ಯಾಗ್ ತಂದು ಇಟ್ಕೊಂಡ್ಲು. ನಮ್ಮ ಡ್ರೈವರ್ ಬಂದಿದ್ದ, ನಾನು ಹತ್ತಿ ಬಾಗಲಕೋಟೆ ಹೋಗ್ಬಿಟ್ಟೆ. ಆ ದಿವಸ ನೈಟು 4 o'clock ನಮ್ಮ ಅಳಿಯನಿಗೆ ಸಡನ್ನಾಗಿ ಬ್ರೇನಲ್ಲಿ ರಕ್ತಸ್ರಾವ ಆಗಿ ಚಿಟ್ಟನೆ ಚೀರಿದ್ದಾನೆ. ನಮ್ಮ ಮಿಸ್ಸಸ್ ಹೋಗಿ ಅವನಿಗೆ ಏನಾಗಿದೆ ನೋಡಿ ಡಾಕ್ಟ್ರ್ ಫೋನ್ ಹಚ್ಚಿದ್ದಾರೆ. ಡಾಕ್ಟ್ರ್ ಇಮಿಡಿಯೇಟ್ ಬಂದು ಅವ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರು. ಅವನದು ಬ್ರೇನಲ್ಲಿ 20 ml ರಕ್ತಸ್ರಾವ ಆಗಿಬಿಟ್ಟಿದೆ. ಮತ್ತೊಂದು ಸ್ಕ್ಯಾನ್ ಎಲ್ಲ ಮಾಡಿದ ಮೇಲೆ ಬ್ರೈನ್ ತುಂಬೆಲ್ಲ ರಕ್ತ ತುಂಬ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ಅಲ್ಲಿಂದ ಅವ್ರಿಗೆ KL ಹಾಸ್ಪಿಟಲ್ ಶಿಫ್ಟ್ ಮಾಡಿದರು. ನಮ್ಮ ಅಕ್ಕ ಅವರು ಎಲ್ಲ ಅಳ್ತಾ ಇದ್ದಾರೆ, ತುಂಬ ದುಃಖದಲ್ಲಿದ್ದಾರೆ, ಏನಾಗುತ್ತೆ ಮಗನಿಗೆ ಅಂಥೇಳಿ. ನಾನು ನಮ್ಮ ಅಕ್ಕನಿಗೆ ಒಂದೇ ಹೇಳಿದೆ, ಗೀತಾ ಅಂತದ ನಮ್ಮ ಅಕ್ಕ. ಅವ್ರಿಗೆ ಹೇಳಿದೆ, ಅಕ್ಕ ನೀ ಏನೋ ಹೆದರಬೇಡ, ಯಾಕಂದ್ರೆ ನಮ್ಗೆ ಪುಣ್ಯ ಸಾಗರ ಮುನಿ ಮಹಾರಾಜನ ಆಶೀರ್ವಾದ ಐತಿ, ಅವ್ನಿಗೇನೋ ಆಗೋದಿಲ್ಲ ಅಂತ ಹೇಳಿ. KLಯ 8 ನ್ಯೂರೋಲಜಿ ಡಾಕ್ಟರ್ಸ್ ಸ್ಪೆಷಲಿಸ್ಟು ಬ್ರೈನ್ ಮೇಲಿರುವ ಸ್ಕಲ್ ಬುರುಡೆ ಇರುತ್ತಲ್ಲ, ಆ ಬುರುಡೆಯನ್ನು ಬಿಚ್ಚಿ ಆಪರೇಷನ್ ಮಾಡಿದರು. ಆಮೇಲೆ ಅವರು 8 ಜನ ಡಾಕ್ಟರ್ ಹೇಳಿದರು ಇವು ಉಳಿಯಂಗಿಲ್ಲ ಅಂತ ಹೇಳಿ. 8 ಜನ ಸುಳ್ಳಾದ ಡಾಕ್ಟರ್ಗಳು. ಮುನಿ ಮಹಾರಾಜರ ಆಶೀರ್ವಾದ ಸತ್ಯ ಆಯಿತು. ಆ ಹುಡುಗ ಬದುಕಿದ, ಆರಾಮಿದ್ದಾನೆ. ಮೊನ್ನೆ ಮಹಾರಾಜರ ಆಹಾರ ಕೂಡ ಅವ್ರು ಕೊಟ್ಟಿದ್ದಾನೆ. ಮೊನ್ನೆ ಏಕದಮ್ ಮಾತಾಡ್ತಾ ಅಡ್ಡಾಡ್ತಾನೆ, ಎಲ್ಲ ಕೆಲಸ ಮಾಡ್ತಾರೆ, ಏನೂ ತೊಂದರೆ ಆಗಲಿಲ್ಲ. ಹಾಗೆ ಗುರುವಿನ ಭಕ್ತಿ ನೋಡಿ, ಅವತ್ತು ಗುರುಗಳು ಸರ್ಕಾರ ಇಟ್ಕೊತೇನೆ ಬನ್ನಿ ಅಂತ ಹೇಳಿದರು. ಗುರುಗಳು ಹೇಳಿದ್ದಾರೆ ಅಂದರೆ ನಮ್ಗೇನೋ ಒಳ್ಳೇದಿರುತ್ತೆ, ಅದು ಮಾತು ಮೀರಬಾರ್ದು ಅನ್ನೋ ನಂಬಿಕೆ ನಮಗಿತ್ತು. ನಾವು ಅದಕ್ಕಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ನಾನು ಲೇಟ್ ಆಗಿದ್ದೇನೆ. ಶೋಭಾಗ್ ಮನೆಗೆ ಇರಂತ ಹೇಳಿದೆ. ಇಲ್ಲಾಂದರೆ ನಾನು ಅವಳು ಹೋಗ್ಬಿಡ್ತಿದ್ದೆ, ಅವ್ನ ಮನೇಲಿ ಒಬ್ಬನೇ ಆಗ್ತಿದ್ದ. ಬೆಳಿಗ್ಗೆ ಅವ್ನು ಸ್ಟ್ರೋಕ್ ಆಗಿದ್ರೆ ಅವ್ನು ಉಳಿಯೋಕ್ಕೆ ಸಾಧ್ಯತೆ ಇರಲಿಲ್ಲ, ಯಾರೂ ರಕ್ಷಣೆ ಮಾಡಲಿಕ್ಕೆ ಇರ್ತಿರ್ಲಿಲ್ಲ ಮನೆಯಲ್ಲಿ. ಹಾಗೆ ಗುರುಗಳದ್ದು ಬಹಳ ಶಕ್ತಿ ಇದೆ. ಸಾಕಷ್ಟು ನಾವು ನೋಡಿದೆ. ಇವತ್ತು ಮಹಾರಾಜರು ಪೂಜೆ ಮಾಡ್ತಾರಿಲ್ರಿ, ಇವತ್ತು ನೈಟ್ ಮಳೆ ಬರಲೇಬೇಕು, ಬಂದೇ ಬರುತ್ತೆ. ಮೊನ್ನೆ ಮಹಾರಾಜರು ವಿದ್ಯಾಸಾಗರ್ ಮಹಾರಾಜರ ಪೂಜೆಯನ್ನು ನಮ್ಮ ಮನೆಯಲ್ಲಿ ಮಾಡಿದರು ತಿಥಿ ಪ್ರಕಾರ. ಅಂದರೆ ದೀಕ್ಷಾ ತಗೊಂಡ 59ನೇ ವರ್ಷ ವಿದ್ಯಾಸಾಗರ್ ಮಹಾರಾಜರದ್ದು ದೀಕ್ಷಾ 59ನೇ ವರ್ಷದ ಇದನ್ನು ಕಾರ್ಯಕ್ರಮ ನಮ್ಮ ಮನೇಲಿ ಮಾಡಿದರು. ಪೂರ್ತಿ ಕಾರ್ಯಕ್ರಮ ಆಗ್ತಾ ಇದೆ, ಪೂರ್ತಿ ಆರತಿ ಎತ್ತಬೇಕಂದ್ಕೊಳ್ತೆ ಮಳೆ ಬಂದುಬಿಡ್ತು. ತುಂಬ ಸೆಕೆ ಇತ್ತು, ಬಟ್ ಒಮ್ಮೆ ಅವಾಗ ಮಳೆ ಬಂದುಬಿಡ್ತು. ಅದೇ ಸೇಮ್ ಗರಗೂರಲ್ಲಿ ಕೂಡ ಪೂರ್ಣಸಾಗರ್ ಮಹಾರಾಜರು ಮತ್ತು ಪುರಾಣ ಸಾಗರ್ ಮಹಾರಾಜರು ಇಬ್ಬರು ಕೂಡ ವಿದ್ಯಾಸಾಗರ್ ಮಹಾರಾಜರದು 59ನೇ ದೀಕ್ಷಾ ದಿನಾಚರಣೆಯನ್ನು ಅಲ್ಲಿ ಮಾಡಿದರು ಕ್ಯಾಲೆಂಡರ್ ಡೇಟ್ ಪ್ರಕಾರ. ಅವಾಗೂ ಕೂಡ ಮಳೆ ಬಂತು. ಮಹಾರಾಜರು ಎಲ್ಲೆಲ್ಲಿ ಚಾತುರ್ಮಾಸ ಮಾಡ್ತಾರೆ ಆ ಸುತ್ತಲೂ ಏರಿಯಾದಲ್ಲಿ ಹಚ್ಚ ಹಸಿರಾಗಿರ್ತದೆ. ಅಲ್ಲಿ ಯಾವುದೋ ಕಾಳು ಕಡೆ ಏನೂ ತೊಂದರೆ ಆಗೋದಿಲ್ಲ. 8 ಜನ ಡಾಕ್ಟರ್ ಸಾಯ್ತಾನೋ ಹುಡುಗ ಬದುಕಿ ಎಕ್ದಮ್ ಆರಾಮಾಗಿ ಮಹಾರಾಜರು ಆಹಾರ ಕೊಡ್ತಾನಂದ್ರೆ ಮಹಾರಾಜರ ಶಕ್ತಿ ಹೇಗೆ ವಿಚಾರ ಮಾಡಿ. 1-2 ಮಾತು ಹೇಳ್ತೇನೆ. ಇಲ್ಲಿ ರವಿ ಅಣ್ಣ ಅದ ನಮ್ಮ ಜೊತೆಗೆ. ಮಹಾರಾಜರು ನಮ್ಮ ಮನೆಗೆ ಬರಬೇಕಾದ್ರೆ ಧಾರವಾಡದ ಹಿರೇಮಲಿಗೌಡಲ್ಲಿ ನಮ್ಮ ಮನೆ ಇದೆ. ಮಹಾರಾಜನ ಕರೀಲಿಕ್ಕೆ ಹೋಗ್ತಾ ಇದ್ದೇವೆ. ಮಹಾರಾಜರು ಹೇಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಧಾರವಾಡದಲ್ಲಿ ತುಂಬ ಸೆಕೆ ಇತ್ತು, ಮಳೆ ಆಗಿರಲಿಲ್ಲ. ಮಹಾರಾಜರು ಹೆಂಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಮೂಡುಗಳೆಲ್ಲ ಪ್ರವೇಶ ಆಗ್ತಾ ಇದೆ. ದನಗಳು ನಮ್ಮ ಹಿಂದಿಂದ ಫಾಲೋ ಮಾಡ್ತಾ ಇದ್ದಾವೆ. ಪಕ್ಷಿಗಳು ಒಂದು ಗಿಡದಿಂದ ಇನ್ನೊಂದು ಕಡೆಗೆ ಮಹಾರಾಜ ಹೆಂಗೆ ಹೋಗ್ತಾನೆ ಹಾರ್ತಾ ಇದ್ದಾವೆ. ಆ ಫೋಟೋ ನಮ್ಮ ರವಿ ಅಣ್ಣನ ಹತ್ರ ಇದೆ. ದನಗಳು ಸಹ ಫಾಲೋ ಮಾಡ್ತಾ ಇದ್ದಾರೆ ನೋಡಿ. ಅವ್ರದ್ದು ಬರೀ ಕೇವಲ ಒಂದು ಇದ್ರ ಮೇಲೆಲ್ಲ, ಸೃಷ್ಟಿ ಮೇಲೆ ಕೂಡ ಅವ್ರದ್ದು ಕಂಟ್ರೋಲ್ ಇರುತ್ತೆ. ಮತ್ತು ಇಡೀ ವಿಶ್ವದಲ್ಲ ಹೈಯೆಸ್ಟ್ ತ್ಯಾಗ ಯಾರ್ದಾದ್ರು ಇದ್ರೆ ಅದು ಜೈನ ಮುನಿಗಳದು ತ್ಯಾಗ.